ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಒಂದು ಸ್ಕಿಲ್ ಕಲಿತು ಅದ್ರ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇದೆಯಾ? ಆಗಿದ್ರೆ ಈ ನೋಟಿಫಿಕೇಶನ್ ನಿಮಗೋಸ್ಕರ. ಸೊ ಇದು ಮಿನಿಸ್ಟ್ರಿ ಆಫ್ MSME ಅವರು ರಿಲೀಸ್ ಮಾಡಿರುವಂಥ ಒಂದು ಕೋರ್ಸ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಬನ್ನಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಆಗಲೇ ಹೇಳ್ದಂಗೆ ಇದು ಮಿನಿಸ್ಟ್ರಿ ಆಫ್ MSME ಅವರು ರಿಲೀಸ್ ಮಾಡಿರುವಂಥ ಒಂದು ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ. ಆಯಿತಾ, ನೀವೇನು ಸ್ಕಿಲ್ ಅಥವಾ ಏನು ನಾಲೆಡ್ಜ್ ತೊಗೊಳ್ತೀರ ಅದ್ರಿಗೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಆ್ಯಂಡ್ ಪ್ಲೇಸ್ಮೆಂಟ್ ಚಾನ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ಬನ್ನಿ ಏನೇನೆಲ್ಲ ಕೋರ್ಸಸ್ ಇದೆ ಅಥವಾ ಡ್ಯೂರೇಷನ್ ಎಷ್ಟಿದೆ ಎಲ್ಲ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಸೊ ಕೋರ್ಸ್ ನೇಮ್ ನೋಡ್ತಾ ಇದ್ರೆ ನಮಗೆ ಕ್ಯಾಡ್ ಇದೆ. ಆಯಿತಾ, ಕ್ಯಾಡ್ಗೆ ಡ್ಯೂರೇಷನ್ ಕೊಟ್ಟಿದ್ದಾರೆ 6 months ಅಂತ ಹೇಳಿ. ಆ್ಯಂಡ್ ನಿಮಗೆ ಲೈಕ್ ಫೀಸ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದರೆ 30,000 ಇರುತ್ತೆ. ಆ್ಯಂಡ್ ಇದಕ್ಕೆ ಕಂಪ್ಲೀಟ್ ಆಗಿರಬೇಕಾಗಿರೋದು ನಿಮಗೆ ಇಂಜಿನಿಯರಿಂಗ್, ಡ್ರಾಯಿಂಗ್ ಅಥವಾ ಆಟೋ ಕ್ಯಾಡ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಕೋರ್ಸ್ ನೋಡ್ತಾ ಇದ್ದೀರಾ, ಅಡ್ವಾನ್ಸ್ ಡಿಪ್ಲೊಮೊ ಇನ್ CNC ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಆಯಿತಾ, ಇದಕ್ಕೆ 6 months ಡ್ಯೂರೇಷನ್ ಇರುತ್ತೆ. ಕ್ವಾಲಿಫಿಕೇಷನ್ ITI ಅಥವಾ ಡಿಪ್ಲೊಮಾ ಆಗಿರಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಕೋರ್ಸ್ ಫೀಸ್ 26,000 ಇರುತ್ತೆ. ಆಯಿತಾ, ಕೋರ್ಸ್ ಕಂಟೆಂಟ್ ಏನೇನೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಮಾಸ್ಟರ್ ಕ್ಯಾಮ್ ಅಥವಾ ಎಡ್ಜ್ ಕ್ಯಾಮ್ಸು ಈ ಥರ ಕೋರ್ಸ್ ಕಂಟೆಂಟ್ ಇರುತ್ತೆ. ಸೊ ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಥವಾ ಯಾವುದಕ್ಕೆ ನಿಮಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಹೇಳಿ ನಿಮ್ಗೆ ಅನಿಸುತ್ತೋ ಸೊ ಆ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇನ್ನು VMC 5 ಆಕ್ಸೆಸ್ ಪ್ರೋಗ್ರಾಮಿಂಗ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಸೊ ಅದ್ರ ಫೀಸ್ ಬಂದು 20,000 ಇರುತ್ತೆ. ಆ್ಯಂಡ್ 1 month ಡ್ಯೂರೇಷನ್ ಅಷ್ಟೇ ಇರುತ್ತೆ ಇದು. ಸೊ ಬೇಗ ಮುಗಿಯುತ್ತೆ. ಆಯಿತಾ, ಸೊ ಇದ್ರಲ್ಲಿ ಏನೇನು ಕಲ್ತ್ಕೊಳ್ತೀರಾ, ಪೋಸ್ಟ್ ಪ್ರೊಸೆಸಿಂಗ್ ಆ್ಯಂಡ್ ಆಪರೇಷನ್ ಯೂಸಿಂಗ್ ಎಡ್ಜ್ ಕ್ಯಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಪ್ರಾಜೆಕ್ಟ್ ವರ್ಕು. ಸೊ ಇದ್ರ ಬಗ್ಗೆ ಎಲ್ಲನೂ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ತೀರಾ. ನೆಕ್ಸ್ಟು 3D CNC CMM ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಷನ್ಸ್ ಅಂತ ಹೇಳಿದೆ. ಸೊ ಇದು ಕೂಡ 1 month ಕೋರ್ಸ್ ಆಗಿರುತ್ತೆ. ಇದ್ರ ಫೀಸ್ ನೋಡೋದಾದರೆ 18,000 per month ಇರುತ್ತೆ. ಓಕೆನಾ? ಸೊ ಇನ್ನು ಇದರಲ್ಲಿ ಏನೇನು ಕಲ್ತ್ಕೊಳ್ತೀರಾ, ರಿಪೋರ್ಟ್ ಜನರೇಷನ್ಸ್ ಅಥವಾ CMM ಪ್ರೋಗ್ರಾಮಿಂಗ್ ಅಥವಾ ಆಪರೇಷನ್ಸ್ ಮತ್ತು ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ. ಓಕೆನಾ? ಇನ್ನು ಮೌಲ್ಡ್ ಡಿಸೈನ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಸೊ ಇದರ ಫೀಸು 8,000 ಇರುತ್ತೆ ಮಂತ್ಲಿ. ಆ್ಯಂಡ್ ದೆನ್ ಕ್ವಾಲಿಫಿಕೇಷನ್ ನೋಡ್ತಾ ಇದ್ದೀರಾ, ಸೊ ಡಿಗ್ರಿ ಇನ್ ಇಂಜಿನಿಯರಿಂಗ್, ITI ಅಥವಾ ಡಿಪ್ಲೊಮಾ ಆಗಿರಬೇಕಾಗುತ್ತೆ. ಸೊ ಇದರಲ್ಲಿ ಏನೇನು ಕಲ್ತ್ಕೊಳ್ತೀರಾ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ವ್ಯಾಲಿಡೇಷನ್ಸ್ ಮತ್ತು ಮೌಲ್ಡ್ ಡಿಸೈನ್ ಯೂಸಿಂಗ್ VISI ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಮಾಹಿತಿ ಆಗಿರುತ್ತೆ. ಸೊ ಇದಕ್ಕೆ ಈ ಕೋರ್ಸ್ನ ಅಪ್ಲೈ ಮಾಡೋದು ಹೇಗೆ ಅಥವಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ಡೇಟ್ ನೋಡ್ತಾ ಇದ್ದಾರೆ, ಕಮೆನ್ಸ್ಮೆಂಟ್ ಸ್ಟಾರ್ಟ್ ಆಗೋ ಡೇಟ್ ಬಂದು ನಿಮಗೆ 28th of July ಇರುತ್ತೆ. ಓಕೆನಾ? ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ನೀವು ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಅಥವಾ ಅವಶ್ಯಕತೆ ಇದ್ದಲ್ಲಿ ಸೊ ಈ ಕೋರ್ಸ್ನ ಖಂಡಿತವಾಗ್ಲೂ ತೊಗೊಳ್ಬೋದು. ಓಕೆನಾ? ಸೊ ಯಾರ್ಯಾರೆಲ್ಲ ಫೈನಲ್ ಇಯರ್ಸ್ ಇರ್ತಾರೆ ಅವರು ಕೂಡ ಈ ಕೋರ್ಸ್ಗೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ಬೋದು. ಆಯಿತಾ, ಏನಾದರೂ ಅಡ್ಮಿಷನ್ ಬಗ್ಗೆ ಕ್ವೇರೀಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆಯಿತಾ, ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಏನೇ ಮಾಹಿತಿ ಇದ್ದರೂ ಖಂಡಿತವಾಗ್ಲೂ ಪಡ್ಕೊಳ್ಬೋದು. ಓಕೆನಾ? ಸೊ ಇದಿರೋದು ನಿಮಗೆ ಚೆನ್ನೈಯಲ್ಲಿರುತ್ತೆ. ಮೇಲ್ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಸಂಪೂರ್ಣದ ಮಾಹಿತಿ ಕೊಟ್ಟಿದ್ದಾರೆ. ಆಯಿತಾ, ಇದ್ರ ಸೆಂಟರ್ ಬಂದು ಚೆನ್ನೈಯಲ್ಲಿರುತ್ತೆ. ಓಕೆನಾ? ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ನಿಮ್ಗೆ ಏನಾದರೂ ಮಾಹಿತಿ ಉಪಯುಕ್ತ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡ್ಕೊಳ್ಳಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.